ಆಗುತ್ತೆ? ನೀವು 10 ಗ್ಯಾಸ್ ಹೋಗೋದು ಈ ನಿಮ್ಮ ಹೋಟೆಲ್ ಇವತ್ತು 10 ಗ್ಯಾಸ್ ಯೂಸ್ ಆಗ್ತಾ ಇದೆ. ನಮ್ದು ಬರೀ 5 ಗ್ಯಾಸಲ್ಲಿ ಆಗುತ್ತೆ. ಇದು 5 ಗ್ಯಾಸ್ ಉಳಿತಾಯ ಆಗುತ್ತೆ. 5 ಗ್ಯಾಸ್ ಉಳಿತಾಯ ಆಗುತ್ತೆ. 5 ಗ್ಯಾಸ್ ಅಂದ್ರೆ ಒಂದು ಗ್ಯಾಸಿನ ರೇಟ್ ಎಷ್ಟು ಐತ್ರಿ ಈಗ? ಕಮರ್ಷಿಯಲ್ ಬಂದು 1800 2000 ಐತೆ. ಓ, ಹೆಚ್ಚು ಕಡಿಮೆ 10,000 ಉಳಿತಲ್ರಿ? ದಿವಸ 10,000 ಉಳಿತೈತಿ. 10,000 ಉಳಿತೈತಿ. 10 ಗ್ಯಾಸ್ ಯೂಸ್ ಮಾಡೋರಿಗೆ. ಈಗ 1 ಗ್ಯಾಸ್ ಯೂಸ್ ಮಾಡ್ತಾ ಇರ್ತಾರೆ, ಅವ್ರಿಗೆ ದಿವಸ 2000 ಉಳಿತೈತೆ. ದಿವಸ 2000 2 ದಿವಸ ಬರ್ತಲ್ಲ. ಈಗ ಅವ್ರು 1 ಸಿಲಿಂಡರ್ 1 ದಿವಸ ಯೂಸ್ ಮಾಡ್ತಾರೆ. ಈಗ ಮಾರ್ಕೆಟ್ ಅಲ್ಲಿ ಸಿಗೋ ಒಲೆಯಲ್ಲಿ ನೀವು 1 ದಿವಸ ಯೂಸ್ ಮಾಡ್ತೀರಿ. ನಮ್ದು 2 ರಿಂದ 2.5 ದಿವಸ ಬರುತ್ತೆ 100%. ಈಗ ರೊಟ್ಟಿ ಮಷೀನ್ ಎಲ್ಲ ತಗೋತಾರಲ್ಲ ಸರ್, ಈಗ ತಾಸಿಗೆ ಅವರು 1,000 ರೊಟ್ಟಿ ಇದು ಮಾಡ್ತಾರೆ. ಈ ನಮ್ದು 8 ಒಲೆ ಹಂಚಲ್ಲಿ ತಾಸಿಗೆ 2 ರಿಂದ 2,200 ಬೇಕಿಂಗ್ ಮಾಡಬಹುದು. ಒಂದ್ ತಾಸಿಗೆ 2 ರಿಂದ 2,200 ಬೇಕಾಗತ್ತೆ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಈ ದಿವಸ ನಿಮಗೆ ಡೈಲಿ 2,000 ಉಳಿಯೋ ಖಾತೆ ತೊಗೊಂಡು ಬಂದಿದ್ದೀನಿ ನೋಡಿ. ಅದಕ್ಕೆಲ್ಲ ಕಾರಣ ಇಷ್ಟು ಒಲೆಗಳಿದೆಯಲ್ಲ, ಈ ಒಲೆಯಲ್ಲಿ 2, 4, 6, 8 ಹಂಚಿಗೆ ಏಕಕಾಲಕ್ಕೆ 8 ರೊಟ್ಟಿ ಬೇಯ್ತವೆ ಮತ್ತು 8 ಚಪಾತಿ ಬೇಯ್ತವೆ. ಆಮೇಲೆ ಪರೋಟ ಕೂಡ ಮಾಡ್ಕೋಬೋದು. ಇದು ಇಷ್ಟೇ ಅಲ್ಲ, ಇನ್ನೂ ಒಂದು ಅದ್ಭುತವಾದ ಒಲೆ ತೊಗೊಂಡು ಬಂದಿದ್ದೀವಿ. ಏನಂತ ಹೇಳಿದರೆ ಅದರಲ್ಲಿ ದೋಸೆ ಮಾಡ್ಬೋದು. ಹೆಂಗಪ್ಪ ಇದು ವರ್ಕ್ ಆಗುತ್ತೆ ಅಂತ ಹೇಳೋದನ್ನು ಆಮೇಲೆ ಕೇಳೋಣ. ನನಗೆ ಭಾಳ ಕುತೂಹಲಕಾರಿ ಆಗಿದ್ದು ಏನಂತ ಹೇಳಿದರೆ, ಗ್ಯಾಸ್ ಉಳಿಸ್ಬೇಕು ಮತ್ತು ಏಕಕಾಲಕ್ಕೆ ಈಗ ನೋಡಿ ರೊಟ್ಟಿ ಮಿಷಿನ್ ಕಡೆ ತೊಗೊಂಡಿದ್ದೀರಿ, ಒಬ್ಬೊಬ್ಬರು ಒಂದೊಂದು ತಾಸಿಗೆ 1,500 ರೊಟ್ಟಿ ಬೇಯಿಸ್ತೀರಿ. ರೊಟ್ಟಿ ಮಿಷಿನಿಂದ ರೊಟ್ಟಿ ತೆಗಿತೀರಿ, ಬಟ್ ಬೇಯಿಸೋದು ಹೆಂಗೆ ಹೇಳ್ರಿ? ಇದು ಆರಾಮಾಗಿ ಒಬ್ಬರ ಮಾಡ್ಬೋದು, ಬಟ್ ಇಬ್ಬರನ್ನ ಇಟ್ಕೊಂಬಿಡ್ರಿ, ಅತ್ಲಾಗೊಬ್ಬರು ಇತ್ಲಾಗೊಬ್ರು ಏಕಕಾಲಕ್ಕೆ 4 ರೊಟ್ಟಿ ಬೇಯಿಸಿ ಬಿಡ್ಬೋದು ನೀವು. ಹಾಗಾಗಿ ವ್ಯಾಪಾರಕ್ಕೆ ಅನುಕೂಲ ಐತಿ. ಗ್ಯಾಸ್ ಕನ್ಸಂಪ್ಷನ್ನು ನೀವು ದಿವಸ 1 ಸಿಲಿಂಡರ್ ಬಳಸ್ತಿದ್ರೆ ಅದ್ರಾಗ ಅರ್ಧ ಬೆಳೆಸ್ಬೋದು. ಅಂದರೆ ನಿಮಗೆ ಲೆಕ್ಕ ಹಾಕಿರಿ, ಹೋಟ್ಲ್ನವ್ರಿಗಂತೂ ಭಾಳ ಅನುಕೂಲ ಇದೆ. 8 10 ಸಿಲಿಂಡರ್ ಹಾಕ್ಸ್ಕೊತಾರೆ ಅವ್ರು ಬರೇ ದಿವ್ಸಕ್ಕೆ 5 ಸಿಲಿಂಡರಲ್ಲಿ ಇದು ಕೆಲಸ ಮುಗಿದು ಹೋಗುತ್ತೆ ಅವರು. ಅಂದ್ರೆ 2,000 ಅಂದ್ರೆ ದಿವಸ 10,000 ಉಳಿಸ್ತಾರೆ ನೋಡ್ರಿ ಅವರು. ಹಾಗಾಗಿ ಇದ್ರ ಬೆಲೆ ಏನು, ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅದರ ಮಾಲೀಕರಾದ್ರೆ ಶರಣು ಸಾಯಿ ಅವರು ನಮ್ಮ ಜೊತೆಗಿದ್ದಾರೆ. ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಕ್ಕಂಥ ಜಾಗ ಹುಬ್ಬಳ್ಳಿಯ ಗಾಮನಗಟ್ಟಿ ಅಂತ ಬರುತ್ತೆ. ತಾರಿಹಾಳ ಇಂಡಸ್ಟ್ರಿಯಿಂದ ಸ್ವಲ್ಪ ಮುಂದೆ ಬಂದರೆ ಗಾಮನಗಟ್ಟಿ ಅಂತ ಬರುತ್ತೆ. ಅಲ್ಲಿ CS ಫುಡ್ ಮಷಿನ್ಸ್ ಅಂತಿದೆ, ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಬನ್ನಿ, ಈ ಅದ್ಭುತ ಒಲೆಯ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ ಬನ್ನಿ. ಸರ್, ನಮ್ದು ಇದು ಫುಲ್ಲಿ ಆಟೋಮೆಟಿಕ್ ಗ್ಯಾಸ್ ಒಲೆ ಅಂತೇಳಿ. ಫುಲ್ ಆಟೋಮೆಟಿಕ್ ಗ್ಯಾಸ್ ಒಲೆ ಹೆಂಗೆ ರೀ? ಅದು ಫುಲ್ ಆಟೋಮೆಟಿಕ್ ಫುಲ್ಲಿ ಆಟೋಮೆಟಿಕ್ ಅಂತಂದ್ರೆ ನಿಮಗೆ ಇಲ್ಲಿದೆಯಲ್ಲ ಸರ್, ಇದು ಟೆಂಪ್ರೇಚರ್ ಕಂಟ್ರೋಲಿಂಗ್. ಟೆಂಪ್ರೇಚರ್ ಕಂಟ್ರೋಲಿಂಗ್ ಹೀಟ್ ಬರೋದು ನಿಮಗೆ ಗ್ಯಾಸಿಂದ ಹೀಟ್ ಬರುತ್ತೆ. ಎಲೆಕ್ಟ್ರಿಕಲ್ ಖಾಲಿ ನಿಮ್ಗೆ ಆಟೋಮೆಟಿಕ್ಗೋಸ್ಕರ ಎಲೆಕ್ಟ್ರಿಕಲ್ ಬೇಕು ನಮಗೆ. ಅಂದರೆ ಇದು ಆಟೋಮೆಟಿಕ್ಕು ಮತ್ತು ಗ್ಯಾಸ್ ಎರಡು ವರ್ಕ್ ಆಗುತ್ತೆ. ಗ್ಯಾಸ್ ಹತ್ತಿದ್ರೆ ಒಲಿ ವರ್ಕ್ ಆಗುತ್ತೆ ರೀ. ಇದು ಎಲೆಕ್ಟ್ರಿಕಲ್ ಯಾಕೆ ಬೇಕು? ಎಲೆಕ್ಟ್ರಿಕಲ್ ನಿಮಗೆ ಕಂಟ್ರೋಲಿಂಗ್ ಇದೆಯಲ್ಲ, ಕಂಟ್ರೋಲ್ ಮಾಡ್ಬೇಕು ಅದನ್ನ, ಆಟೋಮೆಟಿಕ್ ಮಾಡ್ಬೇಕು. ಗ್ಯಾಸ್ ನಿಮಗೆ ಟೆಂಪರೇಚರ್ ಎಷ್ಟು, ನಿಮಗೆ ದೋಸೆ ಮಾಡೋಕೆ ಒಂದು 250 ಡಿಗ್ರಿ ಬೇಕು. ನಿಮ್ಗೆ 250 ಡಿಗ್ರಿ ಬಂದ ತಕ್ಷಣ ಆಟೋಮೆಟಿಕ್ ಕಟ್ ಆಫ್ ಆಗ್ಬೇಕು ಅದು. ಈಗ ನಾನು 255 ಸೆಟ್ಟಿಂಗ್ ಇದೆ, ಈಗ 250 ಮಾಡ್ತೀನಿ. ಇದು 250 ಹೀಟ್ ಬರುತ್ತೆ. 250 ಹೀಟ್ ಬಂದ ತಕ್ಷಣ ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ. ಮತ್ತೊಂದು 2 ಡಿಗ್ರಿ ಕಡಿಮೆ ಆದ ತಕ್ಷಣ ಆಟೋಮೆಟಿಕ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಗ್ಯಾಸ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ. ಗ್ಯಾಸ್ ಕನ್ಸಂಪ್ಷನ್ ತುಂಬಾ ಕಡಿಮೆ ಐತಿ. ನೀವು ಈಗೇನು ಮ್ಯಾನುವಲ್ ಗ್ಯಾಸ್ ಬರುತ್ತಲ್ಲ ಕೈಯಿಂದ ಹಚ್ಚೋದು, ಅದ ನಿಮಗೆ ಎಕ್ಸಾಂಪಲ್ ನಿಮ್ಗೆ 1 ದಿವಸ ಬರುತ್ತೆ ಅನ್ಕೊಳ್ಳಿ, 1 ಸಿಲಿಂಡರ್. ಇದರಲ್ಲಿ 2 ರಿಂದ 2.5 ದಿವಸ ಸಿಲಿಂಡರ್ ಬರುತ್ತೆ ನಿಮಗೆ. 1 ದಿವಸ ಬರೋ ಸಿಲಿಂಡರ್ 2 ರಿಂದ 2.5 ದಿವಸ ಬರುತ್ತೆ. ಇವು ಹೋಟೆಲ್ನವ್ರಿಗೆ ಭಾರಿ ಅನುಕೂಲ ಆಗ್ತದೆ. ಹೋಟೆಲ್ ಭಾಳ ಅನುಕೂಲ ಆಗ್ತಿದೆ. ಓ, ನಾನು ಇಷ್ಟು ದೊಡ್ಡ ಒಲೆ ನೋಡಿರ್ಲಿಲ್ಲ. ಇದು ಮೇಲೆ ಏನದು ಹಂಚ? ಇದು ಹಂಚು ಸರ್. ಎದಕ್ಕೆ ಮಾಡ್ರಿ ಇದನ್ನ? ಏನು ಉದ್ದೇಶಕ್ಕೆ? ನಿಮ್ಮ ದೋಸೆ ಬೇಕಂದ್ರೆ ಹಂಚು ಬೇಕೇ ಬೇಕಲ್ಲ. ಹಾ ಈ ದೋಸೆ ಮಾಡ್ತಿರಲ್ಲ, ಇದ್ರ ಮೇಲೆ ದೋಸೆ ಮಾಡ್ಬೇಕು, ಚಪಾತಿ ಮಾಡ್ಬೇಕು, ಆಮೇಲೆ ಪರೋಟ ಮಾಡ್ತೀರಿ, ಅದಕ್ಕೆಲ್ಲ ಒಂದು ಹಂಚು ಬೇಕಲ್ಲ ನಿಮಗೆ. ಈ ಮ್ಯಾನುವಲ್ ಗ್ಯಾಸ್ ಓವನಲ್ಲಿ ಹಂಚಿದ್ದೇ ಇರುತ್ತೆ. ಬಟ್ ಇದು ನಮ್ದು ATM ಹಂಚು ಯೂಸ್ ಮಾಡ್ತಾ ಇದ್ದೀನಿ. ATM ಹಾಕಿದ್ರಿ? ಇದ್ರೊಳಗಡೆ ಏನೇನಿದೆ ಸರ್? ಇದ್ರೊಳಗಡೆ 2 ಇಂಚ್ ಇನ್ಸುಲೇಷನ್ ಇದೆ. ಇನ್ಸುಲೇಷನ್ ನಿಮಗೆ ಹೀಟ್ ಬರಲ್ಲ. ಇಲ್ಲಿ ನೋಡಿ, ಈಗ ಪೂರ ಹೀಟ್ ಆಗಿದೆ. ಈಗ ಇಲ್ಲಿ ಹೀಟ್ ಆಗ್ಬಿಟ್ಟಿದೆ. ಪೂರ ಹೀಟ್ ಆಗಿದೆ. ಎಲ್ಲ ನಿಮ್ಮ ಸುತ್ತಲೂ 2 ಇಂಚಸ್ ಇನ್ಸುಲೇಷನ್ ಕೊಡ್ತೀನಿ. ಅದರಿಂದ ನಿಮ್ಗೆ ಹೀಟ್ ಲಾಸ್ ಆಗೋದಿಲ್ಲ.
ಹಾಂ 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 ಈ ಮ್ಯಾನುವಲ್ ಅಲ್ಲಿ ಹೆಂಗಿದೆ ಸರ್ ನಿಮ್ಗೆ ಹಾಂ ಮ್ಯಾನುವಲ್ ಅಲ್ಲಿ ಹಂಚು ಕಾಯ್ಬೇಕಂತಂದ್ರೆ ಹಾಂ ಗ್ಯಾಸ್ ನಿಮ್ಗೆ 100% ಅಲ್ಲಿ ಒಂದು 70% ಹೊರಗಡೆ ಹೋಗುತ್ತೆ 30% ಮಾತ್ರ ಹಂಚು ಕಾಯ್ತಾ ಇರುತ್ತೆ. ಇದರಲ್ಲಿ ಹಂಗಿಲ್ಲ 100% ಗ್ಯಾಸ್ ಯೂಸ್ ಆಗುತ್ತೆ ಇದಕ್ಕೆ. ಆ ಥರ ಸಿಸ್ಟಮ್ ಇದೆ. ಎಷ್ಟು ದೊಡ್ಡದೈತಿ ಇದು ಒಲಿ ಸೈಜ್? ಇದನ್ನ ನಾವು ಮ್ಯಾನುವಲ್ ಸ್ಟಾರ್ಟಿಂಗ್ ಮಾಡೋದು 2x3 ಸ್ಟಾರ್ಟ್ ಮಾಡ್ತೀವಿ ಸರ್ ನಾವು. 2x3 2 ಫೂಟ್ ಬೈ 3 ಫೂಟಿಂದ. ಹಾಂ 2 ಫೂಟ್ ಬೈ 4 ಮಾಡ್ಬೋದು, 2 ಫೂಟ್ 5 ಮಾಡ್ಬೋದು, 2 ಫೂಟ್ 6 ಮಾಡ್ಬೋದು, ಹಾಂ 2 ಫೂಟ್ 10 ಮಾಡ್ಬೋದು. ನೀವು ಹಾಸ್ಟೆಲ್ಸ್, ದೇವಸ್ಥಾನ ಈಗೆಲ್ಲ ಜಾಸ್ತಿ ಬೇಕು ನಿಮಗೆ. ಹೌದು. ಈಗ ಒಂದೇ ಸಲಕ್ಕೆ ನೀವು 20-30 ಚಪಾತಿ ಮಾಡ್ತಿರ್ಬೇಕು. ಹಾಂ ಹಾಂ ಅದಕ್ಕೆ ನಾವು 2x20 ನಿಮಗೆ ನಿಮ್ಮ ಸೈಜಲ್ಲಿ ಎಷ್ಟು ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಕೊಡ್ತಾ ಇರ್ತೀನಿ ನಿಮಗೆ. ಬರೀ ದೋಸೆ ಮಾಡ್ಬೋದು, ಚಪಾತಿ ಮಾಡ್ಬೋದು, ರೊಟ್ಟಿ. ಹಾಂ ಇಷ್ಟು. ರೊಟ್ಟಿಗಾದ್ರೆ ಈ ಹಂಚು ಯೂಸ್ ಮಾಡ್ಕೋಬೇಕು ಆ್ಯಕ್ಚುಲಿ. ರೊಟ್ಟಿಗಾದ್ರೆ ಇದು ಜೋಳದ ರೊಟ್ಟಿ. ಹಾಂ ಜೋಳದ ರೊಟ್ಟಿ ಸೇಮ್ ಮೆಥಡ್ಡೇ. ಸೇಮ್ ಮೆಥಡ್. ಹಾಂ ಓಕೆ. ಇಲ್ಲಿ ಇದು ತೆಗೆದಿದ್ದು ಒಳ್ಳೇದಾಯ್ತು. ಒಳಗೆ ಏನಿದೆ ಅಂತ ತೋರಿಸ್ಬಿಡೋದು. ನೀವೇನೋ ಇದು ಅಂತಿದ್ರಲ್ಲ ಹಿಂಗ ಇದೆ ಸರ್ ನಮ್ದು ಇದು ಬರ್ನರಿಗೆ. ಹಾಂ ನಾವು ಈಗ ಬರ್ನರ್ ಗ್ಯಾಸ್ ಉರಿಬೇಕಂದ್ರೆ ಆಕ್ಸಿಜನ್ ಬೇಕು. ಆಕ್ಸಿಜನ್ ಬೇಕು. ಆಕ್ಸಿಜನ್ ಬೇಕು. ಹ್ಞೂ ನೀವು ಆಕ್ಸಿಜನ್ಗೋಸ್ಕರ ಇದು ನಮ್ಮ ಕಡೆ ಎಲ್ಲೂ ಓಪನ್ ಇಲ್ಲ ಆಕ್ಸಿಜನ್ ಅದಕ್ಕೆ ಸಿಗಕ್ಕೆ. ಹ್ಞೂ ಅದರಿಂದ ನಾನು ಇದನ್ನು ಫ್ಯಾನ್ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಫ್ಯಾನ್ ಯೂಸ್ ಮಾಡ್ತಾ ಇದ್ದೀನಿ. ಹಾಂ ಆಮೇಲೆ ಆಟೋಮೆಟಿಕ್ ಕಂಟ್ರೋಲ್ ಸಿಸ್ಟಮ್ ಇದೆ. ಅದು ಹಾಂ ಫೈರ್ ಸೆನ್ಸಾರ್ ಇರುತ್ತೆ ಅದರೊಳಗಡೆ. ಫೈರ್ ಸೆನ್ಸಾರ್ ಏನು ಮಾಡ್ತದೆ? ಬರ್ನರ್ ಇದೆಯಲ್ಲ, ಬರ್ನರ್ ಬೆಂಕಿ ಹತ್ತಿ ಅದಕ್ಕೆ ತಗಲಿದ್ರೆ ಮಾತ್ರ ಬೆಂಕಿ ಕಂಟಿನ್ಯೂ ಉರಿತೈತೆ. ಹಾಂ ಹಾಂ ಒಳಗಡೆ ನೀವು ಬೆಂಕಿ ಹತ್ತಿಲ್ಲ ಅಂತಂದ್ರೆ ಇಲ್ಲಿ ಸಿಗ್ನಲ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ. ಓಕೆ. ಹಾಂ ಆ ಥರ ಸಿಸ್ಟಮ್ ಇದೆ. ಮತ್ತು ನೀವು ಬರೀ ಗ್ಯಾಸ್ ಅಷ್ಟ ಚಲೋ ಮಾಡಿದ್ರಿಂದ ಇಲ್ಲಿ ಆಟೋಮೆಟಿಕ್ ಕಟ್ ಆಫ್ ಇದೆ. ಗ್ಯಾಸ್ ವಾಲ್ವ್ ಇದೆ. ಅದು ಹಾಂ ವಾಲ್ ಆಟೋಮೆಟಿಕ್ ಕಟ್ ಆಫ್ ಮಾಡುತ್ತೆ ಅದು. ಓಕೆ. ಇದು ಒಂದು ವೇಳೆ ಗ್ಯಾಸ್ ಇಲ್ಲಪ್ಪ, ಕರೆಂಟಿನ ಮೇಲೆ ಆಗತ್ತಾನೆ ಇದು ವರ್ಕ್? ಆಗಲ್ಲ. ಕರೆಂಟ್ ಬೇಕೇ ಬೇಕು, ಜೊತೆಗೆ ಗ್ಯಾಸ್ ಇರಬೇಕು. ಕರೆಂಟ್ ಜಸ್ಟ್ ಸರ್ ನಿಮಗೆ ಆಟೋಮೆಟಿಕ್ ಕಂಟ್ರೋಲ್ಗೋಸ್ಕರ. ಹಾಂ ನೀವು ಅದಕ್ಕೆ ಎಷ್ಟು ನಿಮ್ಗೆ 60 ವ್ಯಾಟ್ ಕರೆಂಟ್ ತೊಗೊಳುತ್ತೆ ಅದು. ಹಾಂ ಅಂದ್ರೆ ನೀವು ಮನೆಯಲ್ಲಿ ಒಂದು ಬಲ್ಬ್ ಉರಿಸ್ತಿರಲ್ಲ, ಹಾಂ ಆ ಬಲ್ಬ್ ಮಾತ್ರ ಅಷ್ಟೇ ಯೂಸ್ ಆಗ್ತಾ ಇರುತ್ತೆ. ಒಂದು ವೇಳೆ ಕರೆಂಟ್ ಹೋದ್ರೆ ಇದು ಕೆಲಸ ನಡೆಯಂಗಿಲ್ಲ? ಕರೆಂಟ್ ಹೋಗಿದ್ರೆ ಇನ್ವರ್ಟರ್ ಮೇಲೆ ಸ್ಟಾರ್ಟ್ ಆಗುತ್ತೆ. ಹೌದಾ? ಇನ್ವರ್ಟರ್ ಮೇಲೆ ನೀವು ಯೂಸ್ ಮಾಡ್ಕೋಬಹುದು. ಎಷ್ಟು ತಾಸು ನಡೀತೈತಿ? 1/2 ಕಿಲೋವಾಟ್ ಇನ್ವರ್ಟರ್ಗೆ 5 ರಿಂದ 6 ತಾಸು ಯೂಸ್ ಆಗುತ್ತೆ. ಓಹ್, ಹಳ್ಳ್ಯಾಗ ಏನಾರು ಮಾಡ್ತಿದ್ರೆ ಅದಕ್ಕೆ ಕೇಳಿದೆ. ಅದರಿಂದ ಮತ್ತೆ ಆಮೇಲೆ ಏನು ಸರ್, ನಾನು ನೆಕ್ಸ್ಟ್ ಏನು ಮಾಡ್ತಾ ಇದ್ದೀನಿ, ಹಳ್ಳಿ ಒಳಗೆ ನೀವು ಸೋಲಾರ್ ಫೆನಲ್ ಹಾಕ್ಸಿರ್ತೀರಿ. ಹಾಂ ಆ ಫೆನಲ್ಗೋಸ್ಕರ ನಾನು ಮತ್ತೆ 24 ವೋಲ್ಟ್ ಅನ್ನು ಮಾಡಿಕೊಡ್ತೀನಿ ನಿಮಗೆ. ಹಾಂ ಹಾಂ ಸೋಲಾರ್ ಬ್ಯಾಟರೀಸ್ ಬರ್ತಾವಲ್ಲ, ಹೌದು. ಬ್ಯಾಟ್ರಿಗೆ ಹಾಂ ನಿಮಗೆ ಕಂಟ್ರೋಲ್ ಜಸ್ಟ್ ಕರೆಂಟ್ ಬೇಕಾಗಿದೆ ಕಂಟ್ರೋಲಿಂಗಿಗೆ. ಹಾಂ 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 ಗೊತ್ತಾಯ್ತು ನನಗೆ. ಹಾಂ ಅದು ನಿಮಗೆ ಹೀಟ್ ಬರೋದು ಮಾತ್ರ ಗ್ಯಾಸಿಂದ. ಓಕೆ. ನಿಮಗೆ ಕನ್ಸಂಪ್ಷನ್ ಬಂದು ಪರ್ ಅವರ್ 4/2 ಫೀಟ್ ಹಾಂ ಪರ್ ಅವರ್ 400 ಗ್ರಾಮ್ಸ್ ತೊಗೊಳುತ್ತೆ. ಹಾಂ 400 ಗ್ರಾಮ್ ಹೋಗುತ್ತೆ ಗ್ಯಾಸ್ ಒಂದು ತಾಸಿಗೆ. ಅಂದ್ರೆ ಈಗ ಇಷ್ಟು ಹೇಳ್ಬಿಡ್ರಿ, ನಮ್ಗೆ ಹೋಟೆಲ್ನವ್ರು ದಿವಸ ಒಂದು 10 ಗ್ಯಾಸ್ ತರಿಸ್ತಿದ್ರು ಅಂತ ಅನ್ಕೊಳ್ಳೋಣ. ಎಷ್ಟು ಖರ್ಚಾಗುತ್ತೆ ಅವ್ರಿಗೆ ಅವಾಗ? ನೀವು 10 ಗ್ಯಾಸ್ ಹೋಗೋದು ಈ ನಿಮ್ಮ ಹೋಟೆಲ್ ಇವತ್ತು 10 ಗ್ಯಾಸ್ ಯೂಸ್ ಆಗ್ತಾ ಇದೆ. ಹಾಂ ನಮ್ಮದು ಬರೀ 5 ಗ್ಯಾಸಲ್ಲಿ ಆಗುತ್ತೆ. ಇದು 5 ಗ್ಯಾಸ್ ಉಳಿತಾಯ ಆಗುತ್ತೆ. 5 ಗ್ಯಾಸ್ ಉಳಿತಾಯ ಆಗುತ್ತೆ. 5 ಗ್ಯಾಸ್ ಅಂದ್ರೆ ಒಂದು ಗ್ಯಾಸಿನ ರೇಟ್ ಎಷ್ಟು ಐತ್ರಿ ಈಗ? ಕಮರ್ಷಿಯಲ್ ಬಂದು 1800-2000 ಐತೆ. ಓ, ಹೆಚ್ಚು ಕಡಿಮೆ 10,000 ಉಳಿತಲ್ರಿ ದಿವಸ? 10,000 ಉಳಿತೈತಿ. 10,000 ಉಳಿತೈತಿ. 10 ಗ್ಯಾಸ್ ಯೂಸ್ ಮಾಡೋರಿಗೆ. ಹಾಂ ಈಗ ಒಂದು ಗ್ಯಾಸ್ ಯೂಸ್ ಮಾಡ್ತಾ ಇರ್ತಾರೆ, ಅವ್ರಿಗೆ ದಿವಸ 2,000 ಉಳಿತೈತೆ. ದಿವಸ 2,000? 2 ದಿವಸ ಬರ್ತಲ್ಲ. ಹಾಂ 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 ಈಗ ಅವ್ರದ್ದು ಒಂದು ಸಿಲಿಂಡರ್ ಒಂದು ದಿವಸ ಯೂಸ್ ಮಾಡ್ತಾರೆ. ಈಗ ಮಾರ್ಕೆಟಲ್ಲಿ ಸಿಗೋ ಒಲೆಯಲ್ಲೇ ನೀವು ಒಂದು ದಿವಸ ಯೂಸ್ ಮಾಡ್ತೀರಿ. ನಮ್ದು 2 ರಿಂದ 2.5 ದಿವಸ ಬರುತ್ತೆ 100%. ಇದೆಲ್ಲ ಆಗಿದೆ, ಈಗ ಪರೀಕ್ಷೆ ಎಲ್ಲ ಆಗಿದೆ, ಎಲ್ಲ ಆಗಿ ಟೆಸ್ಟಿಂಗ್ ಕೊಟ್ಟು ಟೆಸ್ಟ್ ಐತೆ ಓಕೆ ಆಗಿ ಮಾಡಿ ಈಗ ಕಸ್ಟಮರಿಗೆ ಕೊಡ್ತಾ ಇದ್ದೀನಿ. ಇದನ್ನ ಹುಬ್ಳಿ ನೀವು ದಾವಣಗೆರೆ ಬೆಣ್ಣೆ ದೋಸೆ ಇದೆಯಲ್ಲ ಸರ್, ಗ್ರೂಪ್ ಇದೆ ಅವ್ರಿಗೆ, ಆ ಗ್ರೂಪ್ನವ್ರಿಗೆ ಈ ಮಷಿನ್ ಕೊಡ್ತಾ ಇದ್ದೀನಿ. ಓ, ದಾವಣಗೆರೆ ಬೆಣ್ಣೆ ಬೇಸೆ ಬರುತ್ತೆ ಈಗ. ಈಗ ಇದನ್ನೊಂದು ಗಮನಿಸಿದೆ ನಾನು, ಇದರಲ್ಲಿ ಎಷ್ಟಿದೆ? 2, 4, 6, 8 ಹಂಚ್ ಅದಾವ. 8 ಹಂಚಿದೆ. 8 ಹಂಚಿಗೆ ಹೀಟ್ ಈಕ್ವಲ್ ಆಗಿ ಬರುತ್ತೆ. ಈಕ್ವಲ್ ಆಗಿ ಬರುತ್ತೆ. ಎಲ್ಲೋ ಆ ಕಡೆ ಈ ಕಡೆ ಸ್ವಲ್ಪ ಕಲರ್ ಹೊಡಿತು, ಈ ಕಡೆ ಸೆಂಟರ್ ಇದಾಯ್ತು, ಅದು ಏನಾಗಲ್ಲ ಸರ್. ಆಮೇಲೆ ನಿಮಗೆ ನಮಗೆ ಎಷ್ಟು ಟೆಂಪ್ರೇಚರ್ ಬೇಕಲ್ಲ ಅಷ್ಟು ಇಡೋದ್ರಿಂದ ನೀವು ಹೊತ್ತೋದಿಲ್ಲ ಅಂದ್ರೆ ಕೆಳಗಡೆ ಬ್ಲಾಕ್ ಆ ಥರ ಏನೂ ಆಗೋದಿಲ್ಲ ಅದು. ಈ ರೊಟ್ಟಿಗೆ ಎಷ್ಟು ಟೆಂಪ್ರೇಚರ್ ಬೇಕ್ರಿ? 250 ಹೀಟ್ ಸಾಕು. ಹಾಂ ಸರ್. ಈಗ ರೊಟ್ಟಿ ಮಷಿನ್ ಎಲ್ಲ ತಗೋತಾರಲ್ಲ ಸರ್, ಈಗ ತಾಸಿಗೆ ಅವರು 1,000 ರೊಟ್ಟಿ ಇದು ಮಾಡ್ತಾರೆ. ಈ ನಮ್ದು 8 ಒಲೆ ಹಂಚಲ್ಲಿ ತಾಸಿಗೆ 2 ರಿಂದ 2,200 ಬೇಕಿಂಗ್ ಮಾಡ್ಬೋದು. ಒಂದು ತಾಸಿಗೆ 2 ರಿಂದ 2,200 ಬೇಕಾಗತ್ತೆ. ನೀವು ಇದಕ್ಕಿಂತ ಜಾಸ್ತಿ ಬೇಕಾ, ಅವಾಗ ನಾವು ಈಗ 2/4 ಇದೆಯಲ್ಲ ಸರ್, ಇದೆ 2/8 ಕೊಡ್ತೀನಿ. ಅವಾಗ 500 ತಾಸಿಗೆ ಆಗುತ್ತೆ. ಇಲ್ಲ ಅದಕ್ಕಿಂತ ಜಾಸ್ತಿ ಬೇಕಂದ್ರೆ ಅದರಲ್ಲಿ ಮಾಡಿಕೊಡ್ತೀವಿ ಅದನ್ನ. ಹೌದು, ಹಿಂಗೆ ಕಸ್ಟಮೈಸ್ ಮಾಡ್ಕೊಡ್ತೀನಿ. ನೀವು ಏನು ಕೇಳ್ತಾರೆ ಹಂಗೆ ಅವ್ರು ಏನು ಯಾವ ಇದು ಬೇಕಲ್ಲ
ಒಂದು ತಾಸಿಗೆ ಇಷ್ಟು ಬೇಕಂತ ಹೇಳಿದ್ರೆ ಸಾಕು, ನಾ ಇದರಲ್ಲಿ ಮೆಥಡಲ್ಲಿ ನೀವು ಮಾಡಿಕೊಡ್ತೀನಿ ನಾನು. ಅಯ್ಯೋ ಭಾರಿ ಆಯ್ತಾರಪ್ಪ. ಇದು ಚಪಾತಿಗಾಗುತ್ತಾ? ಚಪಾತಿ ರೊಟ್ಟಿ. ಚಪಾತಿ ರೊಟ್ಟಿಗಾಗುತ್ತಾ? ಚಪಾತಿ ಅದು ತೊಗೊಂಡ್ರೆ ದೋಸೆಗಾಗುತ್ತಾ? ದೋಸೆ ಹಾಂ ಮತ್ತೆ ಚಪಾತಿ, ಹಾಂ ಆಮೇಲೆ ಪರೋಟ, ಹಾಂ ಇದನ್ನೆಲ್ಲ ಮಾಡ್ಕೋಬೋದು ಸರ್. ಅದರಲ್ಲಿ ಪರೋಟನ ಆಗುತ್ತೆ ಅದರಲ್ಲಿ. ಹೆಂಗ್ ಬಂತ್ರಿ ಐಡಿಯಾ ನಿಮ್ಗಿದೆ? ಸರ್ ನಂದು ಮೊದಲು ಆ್ಯಕ್ಚುಲಿ ನಾನು ಬೇಕರಿ ಫೀಲ್ಡಲ್ಲಿದ್ದೆ. ಹಾಂ ಬೇಕರಿ ಫೀಲ್ಡ್ ಒಳಗೆ ಓವನ್ಸ್ ಎಲ್ಲ ಬರ್ತಲ್ಲ, ಹಾಂ ಆ ಫೀಲ್ಡಿಂದ ನಮಗೆ ಸ್ವಲ್ಪ ಇದು ಅಟ್ಯಾಚ್ಮೆಂಟ್. ನಾನು 20 ವರ್ಷದಿಂದ ಇದೇ ಜಾಬಲ್ಲಿ ಇದ್ದೀನಿ. ಇವು ಹಿಂಗೆ ಮಾಡ್ಬೇಕಂತ ತಲೆ ಹೆಂಗೆ ಬಂತು ನಿಮ್ಗೆ ಐಡಿಯಾ? ಈಗ ರೊಟ್ಟಿ ಅವರ ಸರ್, ರೊಟ್ಟಿ ಈಗೆಲ್ಲ ಜಾಸ್ತಿ ರೊಟ್ಟಿ ಮಷಿನ್ ಎಲ್ಲ ಜಾಸ್ತಿ ಸೇಲ್ ಅದಾವೆ. ಓಕೆ. ರೊಟ್ಟಿ ಮಷಿನ್ ಅವ್ರಿಗೆ ಒಂದು ಸ್ವಲ್ಪ ಏನಾದರೂ ಗ್ಯಾಸ್ ಉಳಿತಾಯ ಮಾಡಿಕೊಡೋಣ ಅಂತೇಳಿ ಈ ಥರ ಮಾಡ್ತಾ ಇದ್ದೀನಿ ಸರ್. ಹೌದಾ? ಆಮೇಲೆ ಹೋಟೆಲ್ದವ್ರಿಗೆ ಇದು ತುಂಬ ಉಳಿತಾಯ ಐತೆ ಇದು. ಹಾಂ ಮತ್ತೆ ಈ ಕೆಲಸ ಮಾಡೋಣ, ಹಾಂ ಜಸ್ಟ್ ನೀವು ಕೆಳಗಿಂದ ಬೆಂಕಿ ಹಚ್ಚಿ ಹ್ಞೂ ಬೆಂಕಿ ಆರಿಸಿ ಮಾಡಿ, ಕಡಿಮೆ ಇಡಿ, ಅವು ಯಾವ ಟೆನ್ಷನ್ ಇರೋದಿಲ್ಲ. ಇದಕ್ಕೆ ಸೇಫ್ಟಿನೂ ಐತಿ. ಸೇಫ್ಟಿ ತುಂಬ ಸೇಫ್ಟಿ ಇದೆ ಸರ್. ಈಗ ನಾನು ಈ ಜಸ್ಟ್ ಗ್ಯಾಸ್ ಚಲೋ ಇದೆ, ಇದು ಆಫ್ ಮಾಡ್ತೀನಿ. ಗ್ಯಾಸ್ ಆಫ್ ಆಯ್ತು ಇವಾಗ. ಗ್ಯಾಸೇ ಆಫ್ ಆಗಿ ಗ್ಯಾಸ್ ಒಳಗಡೆ ಹೋಗೋದು ಕಟ್ ಆಫ್, ಹ್ಞೂ ಒಳಗಡೆ ಹೋಗಲ್ಲ. ನೀವು ಯಾವಾಗ ಬೇಕಾದ್ರೆ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ, ಅಷ್ಟೇ ಸಿಂಪಲ್ ಸರ್. ಮತ್ತು ನಿಮ್ಮ ಟೆಂಪ್ರೇಚರ್ ಸೆಟ್ಟಿಂಗ್ ಕೂಡ ಐತಿ ಇದರಲ್ಲಿ. ಹಾಂ ಓಹೋ ಹಾಂ ಈಗ 224 ಹೀಟ್ ಬಂದಿದೆ ಸರ್ ಇದು. ಹಾಂ ಹಾಂ ನಾವು ಜಾಸ್ತಿ 250 ಐತೆ, ಜಾಸ್ತಿ ಮಾಡ್ಕೋಬೇಕು, ಜಾಸ್ತಿನೂ ಮಾಡ್ಕೋಬೋದು. ಹಾಂ ಇಲ್ಲ ಬೇಡ ನಮಗೆ ಕಡಿಮೆ ಬೇಕಾ, ಕಡಿಮೆ ಮಾಡಿ ಸ್ವಲ್ಪ ಟೈಮಿಂಗ್ ಒಬ್ಬರೇ ಲೇಬರ್ ಇದ್ದಾರೆ, ಹಾಂ ಅವು ಸ್ವಲ್ಪ ಸ್ಲೋ ಆಗಿ ಆಗಲಿ ಅಂತಂದ್ರೆ ಕಡಿಮೆನೂ ಮಾಡ್ಕೋಬೋದು. ಇದು ಒಂದು ಏನು ಕೊಟ್ಟು ಸರ್ ಇದು ಎಲೆಕ್ಟ್ರಿಕ್ ಇಂಡಿಕೇಟರ್. ಜಸ್ಟ್ ಎಲೆಕ್ಟ್ರಿಕ್ ಇಂಡಿಕೇಟರ್. ಇದು ಬರ್ನರ್ ಆಫ್. ನಾವು ಬೇಡ, ಈ ಬರ್ನರ್ ಬೇಡಪ್ಪ, ಇಷ್ಟು ಹೀಟ್ ಬಂದೇ ಇವಾಗ ನಮಗೆ ಏನು ಕೆಲಸ ಇಲ್ಲ, ಇದರಲ್ಲಿ 2 ದೋಸೆ ಮಾಡ್ಕೊಂಡು ಬರ್ನರ್ ಆಫ್ ಇದೆ. ಮತ್ತೆ ಇದು ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಸರ್. ಇದ್ರಾಗ ಚಪಾತಿನೂ ಬೇಯುತ್ತೆ? ಚಪಾತಿನೂ ಬೇಯುತ್ತೆ, ಪರೋಟ ಬೇಯುತ್ತೆ, ರೊಟ್ಟಿನೂ ಬೇಯುತ್ತೆ ಸರ್. ಇದು ಜೋಳ ರೊಟ್ಟಿ ಅವ್ರು ಏನು ಕೇಳ್ತಾರೆ, ಹಿಂಗೆ ಡೂಮ್ ಕೇಳ್ತಾರೆ, ಅದರಿಂದ ಅದನ್ನ ಯೂಸ್ ಮಾಡ್ಕೋಬೇಕು. ಇಲ್ಲ ಇದರಲ್ಲಿ ಫ್ಲಾಟ್ ಬೇಕಂದ್ರೆ ಇದರಲ್ಲೇ ಯೂಸ್ ರೊಟ್ಟಿ ಮಾಡ್ಕೋಬಹುದು. 3 ಆಯ್ತು. ಬೇಕಿಂಗ್ ಟೋಟಲ್ ನಿಮ್ಮ ಬೇಕಿಂಗ್ ಏನು ಮಾಡ್ತಾರಲ್ಲ, ಬೇಯಿಸೋದು ಏನು ಐಟಮ್ ಇದೆಯಲ್ಲ, ಇದರಲ್ಲೇ ಬೇಯಿಸ್ಬೋದು ಇದು. ಓಕೆ. ನೀರು ತುಂಬ. ಈಗ ಪ್ರೊಡಕ್ಷನ್ ನೋಡ್ತಾ ಇರೋರಿಗೆ ಈಗ ಮೊದಲೇ ಆರ್ಡರ್ ಕೊಟ್ಟ ನಂತರ ಮಾಡ್ತೀರಾ ಅಥವಾ ನೀವು ಮಾಡಿ ರೆಡಿ ಇಟ್ಟಿರ್ತೀರಾ? ನಂದು ಈಗ ರೆಗ್ಯುಲರ್ ಸೈಜ್ ಬಂದು ಸರ್. ಹಾಂ ರೆಗ್ಯುಲರ್ ಸೈಜ್ ಬಂದು ನೀವು 2x4 ಇದೆಯಲ್ಲ, ಇದು ರೆಗ್ಯುಲರ್ ನಾವು ಸ್ಟಾಕ್ ಇರ್ತೈತೆ. ಹಾಂ ಬೇರೆದು ನಿಮ್ಗೆ ಬೇರೆ ಸೈಜ್ ಬೇಕಾದ್ರೆ ನಾವು ಆರ್ಡರ್ ಮೊದಲೇ ಕೊಡ್ಬೇಕು. ನನಗೆ ಆರ್ಡರ್ ಕೊಟ್ಮೇಲೆ ನಿಮ್ಗೆ ಒಂದು 4-5 ದಿವಸ ಟೈಮಲ್ಲಿ ನಾನು ಮಾಡಿಕೊಡ್ತೀನಿ. ಮಾಡ್ಕೊಟ್ಬಿಡ್ತೀರಿ? ಓಕೆ. ಈಗ ನೋಡಿ ಇಷ್ಟು ಹೀಟ್ ಇದೆಯಲ್ಲ ಸರ್, ಇದು ದೋಸೆಗೆ ಇಷ್ಟು ಬೇಕು. ಹೌದಾ? ಹಾಂ. ಈ ದೋಸೆ ನೀರು ಹೊಡಿತಾರಲ್ಲ ಇಷ್ಟು, ಹಾಂ, ಈ ಥರ ಬರುತ್ತೆ. ಈಗ ನೋಡಿ ನಿಮಗೆಲ್ಲೂ ಹೀಟ್ ಬರಲ್ಲ ಸರ್. ಇದು ಆ ಕಡೆ ಟಚ್ ಮಾಡಿ, ಕೆಳಗಡೆ ಇಲ್ಲ, ಬಾಜು ಇಲ್ಲ, ಇಲ್ಲೊಂದು ಚಿಮ್ನಿ ಮಾತ್ರ ಇಲ್ಲಿ ಹೀಟ್ ಬರ್ತಾ ಇರುತ್ತೆ. ಈ ಚಿಮ್ನಿ ಇರುತ್ತಲ್ಲ, ಒಳಗಡೆ ನೀವು ಸ್ಟೀಮ್ ಎಲ್ಲ ಆಚೆ ಹೋಗ್ಲೇಬೇಕು. ಇಲ್ಲಿಂದ ನಿಮ್ಗೆ ಹೀಟ್ ಹೋಗ್ತಾ ಇದೆ. ಈಗ ದೋಸೆ ಮಾಡೋ ಈ ಬೇಸಿಗೆಗಂತೂ ಸಿಕ್ಕಾಪಟ್ಟಿ ಹೀಟ್ ಬರ್ತಾರೆ. ಹೀಟ್ ಬರುತ್ತೆ ಸರ್. ಅವರಿಗೆಲ್ಲ ನಿಮ್ಮ ಬಾಜು ಎಲ್ಲ ಹೀಟ್ ಬರಂಗಿಲ್ಲ, ಹಂಚು ಮಾತ್ರ ಕಾಯ್ತೀವಿ. ಇದು ಮಾತ್ರ ಇದು ಹೀಟ್ ಬಂದೇ ಬರುತ್ತೆ. ವರ್ಕರ್ ಒಂದು ಫ್ಯಾನ್ ಹಾಕೊಂಡ್ರೆ ಇದಕ್ಕೆ ಸಮಸ್ಯೆ ಇಲ್ಲ. ಮತ್ತೆ ಬೇರೆ ಒಲಿಗೆ ಫ್ಯಾನ್ ಹಾಕಂಗಿಲ್ಲ, ಫ್ಯಾನ್ ಯೂಸ್ ಮಾಡ್ಬಿಡೋದು. ಇದಕ್ಕೆ ಹಾಕ್ಬೋದು ನೀವು ಫ್ಯಾನ್ ಬಿಟ್ಟು AC ಯೂಸ್ ಮಾಡ್ಕೊಳ್ಳಿ. ಇದಕ್ಕೆ ಏನು ಸಮಸ್ಯೆ ಇಲ್ಲ. ನೀವು ಹಂಚು ಕಾಯ್ತಾ ಇರುತ್ತೆ, ಹಂಚು ಒಂದು ಕಾಯ್ದು ಅಲ್ಲ, ಅದು AC ಆದ್ರೆ ಹಂಚು ಆರುತ್ತಲ್ಲ? ಇಲ್ಲ, ಆರಲ್ಲ. ನೀವು ಸ್ವಲ್ಪ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ, ಒಂಚೂರು. ಈಗ 2.5 ದಿವಸ ಬರೋ ಗ್ಯಾಸ್ ಒಂದು ಅರ್ಧ ದಿವಸ ಕಡಿಮೆ ಆಗುತ್ತೆ ಅಷ್ಟೇ. ಅಷ್ಟು ಮಾತ್ರ ಲಾಸ್ ಆಗುತ್ತೆ, ಜಾಸ್ತಿ ಲಾಸ್ ಆಗಲ್ಲ ಸರ್. ಯಾಕಂದ್ರೆ ನಮ್ದು ಹೀಟ್ ಎಲ್ಲೂ ಆಚೆ ಹೋಗಲ್ಲ ಇದು. ಓಕೆ. ಈಗ ನೋಡಿ ಬಾಡಿ ಇದೆಯಲ್ಲ, ಎಲ್ಲೂ ಬಾಡಿ ಹೀಟ್ ಇಲ್ಲ. ಇದು ನಾರ್ಮಲ್ ಹೀಟ್ ಇಷ್ಟು ಬರೋದು, ಒಂಚೂರು ಬಂದೇ ಬರ್ತದೆ. ಮತ್ತೆ ಇದರಷ್ಟು ಬರಲ್ಲ ಅದು. ನೋಡಿ. ಓಕೆ. ಇದು ಈಗ ಒಂದು ಕುತೂಹಲದ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇದಕ್ಕೆ ಪ್ರೈಸ್ ಎಷ್ಟು ಸರ್? ಇದು ಪ್ರೈಸ್ ಬಂದು 45,000 ಪ್ಲಸ್ GST ಆಗುತ್ತೆ ಸರ್. ಇದು 45,000 ಪ್ಲಸ್ GST. ಇದು ನಿಮ್ಮ ಸೈಜ್ ಬಂದು 2.5 ಫುಟ್ ಬೈ 4 ಫುಟ್ ಬರ್ತದೆ, ಹಂಚಿನ ಸೈಜ್. ಇದಕ್ಕೆ 45,000 ಪ್ಲಸ್ GST ಆಗುತ್ತೆ ಸರ್. ಓಕೆ. ಅದು ಇದು ನಿಮಗೆ ಇದು ಬೇಡ, ಬರೀ ರೊಟ್ಟಿಗೆ ಅಷ್ಟೇ ಬೇಕಂದ್ರೆ ಅದು ಹಂಚಿ ಹಾಕ್ಬಿಡ್ತೀನಿ, ಅದು ಸೇಮ್ ಪ್ರೈಸ್. ಏನು ಇದು ತೆಗೆದು? ಹೌದು ಸರ್. ಹಂಚ್ ಹಾಕ್ಕೊಡ್ತೀರಿ, ಅದು ಸೇಮ್ ಪ್ರೈಸಸ್ ಆಗುತ್ತೆ. ಇದು 2.5-4 ಸೈಜ್ ಜಾಸ್ತಿ ಆಯ್ತು ಕಡಿಮೆ ಆಯ್ತು ಅಂದ್ರೆ ಅದಕ್ಕೆ ಹೆಂಗೆ ರೇಟ್ ಮಾಡ್ತೀರಿ? ನಾನು ಈಗ ಜಾಸ್ತಿ ಬೇಕಂತಂದ್ರೆ ಪ್ಲಸ್ ನಿಮ್ಗೆ 1 ಫೂಟ್ ಜಾಸ್ತಿ ಬೇಕಾಗಿದೆ. 4 ಐತೆ, 5 ಫೂಟ್ ಬೇಕು. 5 ಫೂಟಿಗೆ ಮತ್ತೆ 5,000 ಜಾಸ್ತಿ. 2 ಫೂಟಿಗೆ 10,000 ಜಾಸ್ತಿ. ಒಂದೊಂದು ಫೂಟಿಗೆ 5,000 ಜಾಸ್ತಿ. ಇಷ್ಟು ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ಬಿಡೋಕೆ ಅವರು ಮಾಡ್ತಾ ಹೋಗ್ಬೇಕು ಅಲ್ವಾ? ಇಷ್ಟು ಲೆಕ್ಕಾಚಾರ. ಓಕೆ. ಈಗ ದೋಸೆಗೆ ಮಾಡೋರು ನಾನು ನೋಡಿನ್ರಿ, ಭಾಳ ದಪ್ಪ ಒಬ್ಬರು ಹಾಕಿರ್ತಾರೆ, ಸಣ್ಣದು. ಇದು ಹೆಂಗೆ ನೀವು ಹಾಕಿರೋದು ಸರ್? ಇದು ಅವ್ರಿಗೆ ಬರ್ನರ್ ಹೆಂಗೆ ಇರುತ್ತೆ ಗೊತ್ತಾ? ಅದು ದೋಸೆ ಬರ್ನರ್ ಅಂತ ಬರುತ್ತೆ. ಅವರು ಇಲ್ಲೆಲ್ಲ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ. ಆ ಬರ್ನರ್ಗೆ
ನೀವು ತಾಸು ಗಂಟ್ಲೆ ಕಾಯಿಸ್ಬೇಕಂತ. ಆಮೇಲೆ ನಿಮ್ಗೆ ಅದು ಬೆಂಡಿಂಗ್ ಬರುತ್ತೆ. ಬೆಂಡಿಂಗ್ ಬರೋಕೆ ಏನು ಮಾಡ್ತಾರ ಅವ್ರು, ಮೇಲ್ಗಡೆ ಇವನ್ನೆಲ್ಲ ಸ್ಕ್ರೂ ಸಿಸ್ಟಮ್ ಹಾಕಿರೋದಿಲ್ಲ ಅವರು. ಈಗ ನಾ ಹಂಚ್ ಕಾಯ್ತಂದ್ರೆ ಮೆಟಲ್ ಯಾವಾಗಲೂ ಸ್ಪ್ಲೆಡ್ ಆಗುತ್ತೆ, ಮೆಟಲ್ ಆಗಲಾಗುತ್ತೆ, ಅವಾಗ ಅದು ಬೆಂಡ್ ಬರುತ್ತೆ ಸರ್. ಅದು ನಾನೇನ್ ಮಾಡ್ತಾ ಇದ್ದೀನಿ, ಇದಕ್ಕೆ ಎಲ್ಲ ಸ್ಕ್ರೂ ಸಿಸ್ಟಮ್ ಹಾಕಿಬಿಡ್ತೀನಿ ಸುತ್ತ, ಅದರಿಂದ ನಿಮಗೆ ಬೆಂಡ್ ಬರಲ್ಲ. ಇದೆ ಅವ್ರು ದಪ್ಪ ಬೇಕಂತಂದ್ರೆ 6 mm ಎದಕ್ಕೆ ಹಾಕ್ತಾರೆ ಅಂತಂದ್ರೆ ಅವ್ರು ಸ್ವಲ್ಪ ಹೀಟ್ ಜಾಸ್ತಿ ಇರಲಿ ಅಂತೇಳಿ. ನಮ್ದು ಹೀಟ್ ಫಾಸ್ಟ್ ಬರುತ್ತೆ, ಅವ್ರು ಆ ಬರ್ನರಲ್ಲಿ ಹೀಟ್ ಜಾಸ್ತಿ ಬರಂಗಿಲ್ಲ. ಒಂದೇ ಸಲ ನೀವು ಅದನ್ನ ಬರೀ ಹಂಚು ಕಾಯಿಸ್ಬೇಕಂದ್ರೆ ನೀವು 1 ತಾಸು ಟೈಮ್ ಬೇಕು ಅದಕ್ಕೆ. ಇದು ನಮ್ದಲ್ಲ, ಬರೀ 10 ನಿಮಿಷದಲ್ಲಿ ಹೀಟ್ ಬಂದ್ಬಿಡುತ್ತೆ ಇದು. ಓಕೆ, ಓಹೋ, ಅವ್ರದ್ದು 1 ತಾಸು ಕಾಯಿಸ್ಬೇಕು, ನಿಮ್ದು 10 ನಿಮಿಷ. 10 ನಿಮಿಷ ಸಾಕು, ಅಲ್ಲಿ ಟೈಮ್ ಉಳಿಯುತ್ತೆ. ಅಲ್ಲಿ ಟೈಮ್ ಉಳಿದೈತೆ. ಮತ್ತೆ ನೀವು ಈಗ ಕಸ್ಟಮರ್ ಈಗ ಇರಲ್ಲ, ಈ ಕಸ್ಟಮರ್ ಇಲ್ದಾಗ ನೀವು ಬಂದ್ ಇಟ್ಕೋಬಹುದು. ಕಸ್ಟಮರ್ ಬಂದ ನೀವು ಸ್ಟಾರ್ಟ್ ಮಾಡಿದಾಗ 8 ರಿಂದ 10 ನಿಮಿಷದಲ್ಲಿ ನಿಮ್ಗೆ ಹೀಟ್ ಪೂರಾ ಬೇಕಿಂಗ್ ಹೀಟ್ ಬಂದ್ಬಿಡುತ್ತೆ ಅವಾಗ. ಈಗ ಅವ್ರಾದ್ರೆ ಅದನ್ನ ಕನ್ಸಿಸ್ಟೆನ್ಸಿ ಹಂಗ ಇಟ್ಕೋಬೇಕು. ಅವರು ಯಾವಾಗ ಬರ್ತಾರ ಗೊತ್ತಿಲ್ಲ, ಕಸ್ಟಮರ್ ಹಾಕ್ಬಿಡಕ. ನೀವು ಅದ ಕಂಟಿನ್ಯೂ ಚಲೋ ಇಟ್ಟಿರ್ಬೇಕಂದ್ರೆ ಸಣ್ಣಗೆ ಚಲೋ ಇಟ್ಕೊಂಡಿರ್ತಾರ ಅವ್ರು. ಅದ ನೀವು ಹೋಟೆಲ್ ಅಲ್ಲಿ ನೋಡಿ ಸಣ್ಣಗೆ ಚಲೋ ಇಟ್ಕೊಂಡಿರ್ತಾರೆ. ಬಂದ ತಕ್ಷಣ ಮತ್ತೆ ನಾವು ಫಾಸ್ಟ್ ಬೇಕಂದ್ರೆ ಮತ್ತೆ ಗ್ಯಾಸ್ ಜಾಸ್ತಿ ಮಾಡ್ಕೋಬೇಕು. ಅಲ್ಲಿ ಲೀಕೇಜಸ್ ಜಾಸ್ತಿ ಆಗುತ್ತೆ ಸರ್. ಯಾಕಂದ್ರೆ ಅದಕ್ಕೆ ಬರ್ನರ್ ಉರಿಬೇಕಂದ್ರೆ, ದೋಸೆ ಬರ್ನರ್ ಉರಿಬೇಕಂದ್ರೆ ಎಲ್ಲ ಕಡೆ ಓಪನ್ ಇರಬೇಕು ಅದಕ್ಕೆ. ಇಲ್ಲಿಂದ ಓಪನ್ ಇರಬೇಕು, ಈ ಕಡೆ ಓಪನ್ ಇರಬೇಕು, ಆ ಕಡೆ ಓಪನ್ ಇರಬೇಕು, ಅಂದ್ರೆ ಅದು ಗ್ಯಾಸ್ ಉರಿತೈತೆ. ಯಾಕಂದ್ರೆ ಗ್ಯಾಸ್ ಉರಿಬೇಕು ಆಕ್ಸಿಜನ್ ಮೇನ್. ನಾನು ಅದಕ್ಕೇನ್ ಮಾಡಿದ್ದೀನಿ, ನಾನು ಫ್ಯಾನ್ ಕೊಟ್ಟಿದ್ದೀನಿ. ಅದಕ್ಕೆ ಫ್ಯಾನ್ ಇಂದ ನಮಗೆ ಆಕ್ಸಿಜನ್ ಸಪ್ಲೈ ಆಗುತ್ತೆ ಬರ್ನರ್ಗೆ. ಈಗ ಇದು ಸರ್ಟಿಫೈಡ್ ಆಗಿದೆಯಾ ಸರ್? ಸರ್ಟಿಫೈಡ್ ಯಾಕೆ ಅಂತ ಕೇಳ್ತೀನಿ ಅಂದ್ರೆ, ಗ್ಯಾಸ್ನ ಯೂಸ್ ಮಾಡಿ ಯಾವತ್ತಾದ್ರೂ ಏನಾದರೂ ಮಾಡ್ತೀವಿ ಅಂತಂದ್ರೆ ಅದು ಬರ್ನರ್ ಅವ್ರು ಚೆಕ್ ಮಾಡ್ತಾರೆ, ಒಲೆ ಕಂಡೀಷನ್ ನೋಡಿ ಕೊಟ್ಟಿರ್ತಾರೆ. ಇದು ಹೇಗೆ ತಗೊಳ್ಳೋದು ಸರ್? ಇದು ನಮ್ದಂತೂ ಈಗ ನಾವು ಈಗ ಟೆಸ್ಟ್ ಮಾಡಿ 1 ತಿಂಗಳಿಂದ ಟೆಸ್ಟ್ ಮಾಡ್ತಾ ಇದ್ದೀವಿ ಮಷಿನ್. 1 ತಿಂಗಳಿಂದ ಏನು ಕಂಪ್ಲೇಂಟ್ ಇಲ್ಲ. ಮತ್ತೆ ಇವತ್ತು ಒಂದು ರೊಟೀನ್ ಮಾಡಿದಾರೆ ಅದ್ರಾಗ, ಅದನ್ನ ಈಗ ಕೊಡ್ತಾ ಇದ್ದೀನಲ್ಲ ಸರ್. ಅದೇ ಮತ್ತೆ ನಾನು ಇದು ಕಂಟ್ರೋಲಿಂಗ್ ಇದೆಯಲ್ಲ, ನಾನು ಮೊದಲ ಹೀಟ್ ಪ್ರೊಸೆಸ್ ಕಂಪ್ನಿಲೇ ನಾನು ಕೆಲಸ ಮಾಡ್ತಾ ಇದ್ದೀನಿ. ಅದೇ ಕಂಟ್ರೋಲಿಂಗ್ ಯಾವ ತರ ವರ್ಕ್ ಮಾಡೋದು ನಮಗೆ ಗೊತ್ತಿರುತ್ತೆ. ಆಮೇಲೆ ಯಾವ್ದೋ ಡೇಂಜರಸ್ ಇಲ್ಲ ಇದರಲ್ಲಿ. ಈಗ ಬೆಂಕಿ ಬಂದು ಬ್ಲಾಸ್ಟ್ ಆಯ್ತು, ಬೆಂಕಿ ಒಳಗಡೆ ಹತ್ತಿ, ನಮ್ದು ಫೈರ್ ಸೆನ್ಸಾರ್ ಇರೋದ್ರಿಂದ ಬೆಂಕಿ ಹತ್ತಿಲ್ಲ ಅಂದ್ರೆ ಆಟೋಮೆಟಿಕ್ ಕಟ್ ಆಫ್ ಆಗ್ಬಿಡುತ್ತೆ ಗ್ಯಾಸ್ ಒಳಗಡೆ ಹೋಗಲ್ಲ. ಈ ಮ್ಯಾನುವಲ್ ಅಲ್ಲಿ ಹೆಂಗೆ, ನೀವು ಚಲೋ ಮೀಟರ್ ಬೆಂಕಿ ಆರ್ತಂದ್ರೆ ಹೋಗ್ತಾನೆ ಇರ್ತದೆ ಅದು. ಅದ್ರ ನಮ್ದು ಹಂಗಿಲ್ಲ, ಫೈರ್ ಸೆನ್ಸಾರ್ ಇದೆ. ಅದಕ್ಕೇನ ಬೆಂಕಿ ತಾಗಿಲ್ಲ ಅಂತಂದ್ರೆ ಆಟೋಮೆಟಿಕ್ ವಾಲ್ವ್ ಕ್ಲೋಸ್ ಆಗುತ್ತೆ ಅದು. ಓಕೆ ಓಕೆ ಓಕೆ. ಹಂಗಾಗಿ ಇದ್ರದ್ದು ಏನು ಡೇಂಜರ್ ಇಲ್ಲ, ನೀವು ಅದನ್ನ ಟೆಸ್ಟ್ ಮಾಡಿದ್ದೀರಿ. ಡೇಂಜರಸ್ ಯಾವುದೂ ಇಲ್ಲ. ಓಕೆ, ಹಂಗಾಗಿ ತೊಂದರೆ ಇಲ್ಲ. ಅಲ್ಲ, ನಾವು ಚೆಕ್ ಮಾಡ್ಬೇಕಾಗಿ ಬರ್ನರ್ ಒಂದೇ ಅಲ್ವಾ? ಬರ್ನರ್ ಅವ್ರದ್ದು ಹೆಂಗೂ ರೆಗ್ಯುಲರ್ ಕಂಪ್ನಿದೇ ಇರ್ತದೆ, ಅದಕ್ಕೆ ಇದನ್ನ ಅಟ್ಯಾಚ್ ಮಾಡ್ತಾರೆ. ನಮ್ಮ ಬರ್ನರ್ ಬಂದು ನಾವೇ ರೆಡಿ ಮಾಡ್ತೇವೆ ಸರ್. ಇದು ಹೌದಾ? ಬರ್ನರ್ ತೊಗೊಂಬರ್ತೀನಿ. ಓಕೆ, ಹಾಂ. ಇದು ಬರ್ನರ್ ಬಂದು ನಾವು ರೆಡಿ ಮಾಡೋದು ಸರ್. ಇದು ಈ ಬರ್ನರಿಗೆ ನಾವು 3 mm ಪೈಪನ್ನು ಯೂಸ್ ಮಾಡ್ತೀವಿ. ಮತ್ತೆ ಇದಕ್ಕೆ ನಾವು ಸಣ್ಣ ಹೋಲ್ಸ್ ಹಾಕ್ತೀವಿ, ಇದಕ್ಕೆ 1 mm ಹೋಲ್ಸ್. ಓ, ಹಿಂಗೆ ಇದ್ರೊಳಗಡೆಯಿಂದ ಬರ್ತಾ ಇದೆ, ಪಾಸ್ ಆಗಬೇಕು ಬರ್ನರ್ಸ್. ಇದು ಗ್ಯಾಸ್ ಒಳಗಡೆ ಇಷ್ಟು ಲೆಂತ್ ಇದೆ. ಇದೆ ಸರ್. ಇದು ಇದು ನೋಡಿ, ಈಗ ಮಾಡಿದೀವಲ್ಲ, ಮೇಲೆ ಒಂದು ಪ್ಲೇಟ್ ಹಾಕ್ತೀವಿ. ಇದು ಇದ್ರ ಮೇಲೆ? ಸರ್. ಓಕೆ, ಪ್ಲೇಟ್ ಬಂದು ಅದು ಆಯ್ತು. ಇದು ಯಾಕೆ, ಇದು ಏನಿದೆ? ಯಾವ್ದು? ಇದು ಟ್ಯೂಬ್ಲರ್ ಬೇಕಾಗಲ್ಲ, ಗ್ಯಾಸ್ ಹೋಗಬೇಕಲ್ಲ, ಗ್ಯಾಸ್. ಓಕೆ, ಎರಡು ಇದರಲ್ಲೇ ಹೋಗೋದು ಈಗ. ಓಕೆ, ಅಲ್ಲ ನಾನೇನು ಅನ್ಕೊಂಡು ಇದ್ರೊಳಗಡೆ ಹೋಗುತ್ತೆ, ಇಲ್ಲಿ ಬರುತ್ತೆ ಅಂತ. ಇಲ್ಲ ಸರ್, ನಾನು ಇದನ್ನ ಹಾಕ್ಬೇಕಷ್ಟೇ. ಅದು ಇದನ್ನೆಲ್ಲ ಸಿಸ್ಟಮ್ ಮಾಡಲೇಬೇಕಂದ್ರೆ. ಓಕೆ, ಅಂದ್ರೆ ಇದಕ್ಕೆ ಗ್ಯಾಸ್ ಇದೆಯಲ್ಲ ಸರ್, ಇದು ಇಲ್ಲೊಂದು ಜಸ್ಟ್ ಫ್ಲೇಮ್ ಬರುತ್ತೆ. ಇದಕ್ಕೆ ಒಂದು ಕಡ್ಡಿ ತರ ಫ್ಲೇಮ್ ಬರುತ್ತೆ. ಈಗ ಗ್ಯಾಸ್ ವೆಲ್ಡಿಂಗ್ ನೋಡಿರ್ತೀರಿ ನೀವು, ಈ ಗ್ಯಾಸ್ ವೆಲ್ಡಿಂಗ್ ಎಲ್ಲ ಇರುತ್ತೆ. ಹೌದು. ಸುಮ್ಮನೆ ಗ್ಯಾಸ್ ನೀವು ಉರಿ ಬಿಟ್ರೆ ನೀವು ಏನು ಮೆಟಲ್ ಕಾಯೋದಿಲ್ಲ, ಅದಕ್ಕೆ ಆಕ್ಸಿಜನ್ ಬೇಕು. ಫ್ರೆಜರ್ ಕೊಟ್ರೆ ಬೇಗ ಕಾಯುತ್ತದೆ. ಆ ಮೆಥಡಲ್ಲಿ ವರ್ಕ್ ಮಾಡುತ್ತೆ ಸರ್ ಇದು. ಓಕೆ, ಇವೆಲ್ಲ ಕ್ವಾಲಿಟಿ ಇದೆ, ಎಲ್ಲ ಕ್ವಾಲಿಟಿ. ಹೀಟ್ ಆಗೋದ್ರಿಂದ ಇವು ಏನು ತೊಂದರೆ ಏನಾಗೋದಿಲ್ಲ, ಏನು ಸಮಸ್ಯೆ ಇಲ್ಲ ಸರ್. ನೀವು ಬರ್ನರ್ ಎಷ್ಟು ಮಷಿನ್ ಎಷ್ಟು ದಿವಸ ಯೂಸ್ ಆಗುತ್ತಲ್ಲ ಅಷ್ಟು ದಿವಸನೇ ಇದು ಬರ್ನರ್ ಪ್ರಾಬ್ಲಮ್ ಬರಲ್ಲ. ಮತ್ತೆ ಇದರಲ್ಲಿ ಮೇಂಟೆನೆನ್ಸ್ ಯಾವುದಿಲ್ಲ ಸರ್. ಮೇಂಟೆನೆನ್ಸ್ ಯಾವುದಿಲ್ಲ? ಮೇಂಟೆನೆನ್ಸ್ ಏನು ಮೇಂಟೆನೆನ್ಸ್ ಇಲ್ಲ ಅದರಲ್ಲಿ ಇದನ್ನ ಹಾಕಿ ಆಯಿಲ್ ಹಾಕಿ ಅದು ಯಾವ ಮೇಂಟೆನೆನ್ಸು ಬರಲ್ಲ ಇದರಲ್ಲಿ. ಹೌದಾ? ಓ, ಆ ಥರದ್ದೆಲ್ಲ ಚೆಕ್ ಮಾಡಿದ್ದೀರಿ ನೀವು? ಮಾಡಿದ್ದೀವಿ, 1 ತಿಂಗಳಿಂದ ಅದನ್ನೇ ಕೆಲಸ ಮಾಡ್ತಾ ಇದ್ದೀವಿ. ಓಕೆ, ಈಗ ಅವರು ತಗೊಂಡ್ರು ಅಂದ್ರಲ್ಲ, ಅವ್ರ ಪ್ರಶ್ನೆಗಳು ಏನೇನಿತ್ತು ಸರ್? ದಾವಣಗೆರೆಗೆ ಈಗ ಫಸ್ಟ್ ಟೈಮ್ ತಗೊಳಕ್ ಹೋದವ್ರದ್ದು 100 ಪ್ರಶ್ನೆ ಇರುತ್ತೆ. ಏನ್ ಬಂತು ಸರ್? ಈಗ ಅಲ್ಲ ರೀ, ನಿಮ್ದು ಬೆಂಕಿ ಹತ್ತಿದ್ರೆ ಹೆಂಗಂತ. ಸರ್, ನಮ್ದು ಬೆಂಕಿ ಬರಲ್ಲ, ಯಾಕಂದ್ರೆ ಆಟೋಮೆಟಿಕ್ ಕಂಟ್ರೋಲ್ ಸಿಸ್ಟಮ್ ಐತೆ. ಈಗ ನೋಡಿ, ನಾನು ಇಲ್ಲಿ ನಿಮ್ಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಇದು ಈಗ ಸ್ಟಾರ್ಟ್ ಇದೆ ಸರ್. ಈಗಿದೆ ನಾವು ಹೀಟ್ ಬಂದಿದೆ, ಈಗ ಎಷ್ಟು ಬೇಕೋ ಅಷ್ಟು ಹೀಟ್ ಬಂದಿದೆ. ಈಗಿದೆ
ಈಗ ಸ್ಟಾರ್ಟ್ ಮಾಡಿದೆ ಹ್ಞೂ ಹೌದ್ರಾ ಹ್ಞೂ ಹ್ಞೂ ಈಗ ಬರೋ ಸ್ಟಾರ್ಟ್ ಆಗಿದೆ ಸರ್ ಈಗ ಹ್ಞೂ ನಾನು ಇಲ್ಲಿ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಬರೋ ಮಷಿನ್ ಚಲೋ ಐತೆ ಗ್ಯಾಸ್ ಆಫ್ ಮಾಡಿದ್ದೀನಿ ಹಾಂ ನಿಮ್ಮ ಸಿಗ್ನಲ್ ಬರುತ್ತೆ ಅಂತ ಒಳಗಡೆ ಬೆಂಕಿ ಹತ್ತಿಲ್ಲ ಅಂತೇಳಿ ಬೆಂಕಿ ಹತ್ತಿಲ್ಲ ಅಂತ ಹತ್ತಿಲ್ಲ ಅಂತ ಸಿಗ್ನಲ್ ಬರುತ್ತೆ ಸರ್ ಈಗ ಹಾಂ 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 ಓಕೆ ಹೌದು ಸ್ಟಾರ್ಟ್ ಆಗಿದೆ ಒಳಗಡೆ ಬೆಂಕಿ ಹತ್ತಿಲ್ಲ ಅಂತ ಅರ್ಥ ಇದೆ ಇಲ್ಲಿ ಆಫನು ಆಗಿದೆ ಮತ್ತು ಅದ್ರ ಸಿಗ್ನಲ್ ಇದೆ ಸಿಗ್ನಲ್ ಈಗ ಗ್ಯಾಸ್ ಸಪ್ಲೈ ಇಲ್ಲ ಅದಕ್ಕೆ ಹ್ಞೂ ಬರ್ನರ್ ಆಫ್ ಆಗಿದೆ ಈ ಸಿಗ್ನಲ್ ಬರ್ತಾ ಇದೆ ಅದು ಹಾಂ ಈಗ ನಾನು ಸ್ಟಾರ್ಟ್ ಮಾಡ್ತೀನಿ ಈಗ ಮಷಿನ್ ಸ್ಟಾರ್ಟ್ ಇದೆ ಹಾಂ ಹಾಂ ಈ ಮಷಿನ್ ಸ್ಟಾರ್ಟ್ ಇದೆ ಹಾಂ ನಾನು ಗ್ಯಾಸ್ ಚಾಲೂ ಮಾಡ್ತೀನಿ ಹಾಂ ಈ ಗ್ಯಾಸ್ ಒಳಗಡೆ ಸಪ್ಲೈ ಆಗಲ್ಲ ಸರ್ ಅದು ಆಗಲ್ಲ ಆಗಲ್ಲ ಯಾಕಂದ್ರೆ ಸೆನ್ಸಾರ್ ಇದೆಯಲ್ಲ ಹಾಂ ಆ ವಾಲನ್ನು ಬಂದ್ ಮಾಡಿರ್ತೈತೆ ಅದು ಹಾಂ 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 ಅದರಿಂದ ನಾವು ಒಳಗಡೆ ಹೋಗಲ್ಲ ಅದು ನಾವು ಇವಾಗ ಏನು ಮಾಡ್ಬೇಕು ಈ ಸೌಂಡ್ ಬಂತಂದ್ರೆ ಒಂದ್ಸಲ ಜಸ್ಟ್ ರೀಸೆಟ್ ಮಾಡ್ಬೇಕು ಇದು ರೀಸೆಟ್ ಬಟನ್ ಹಾಂ ಹಾಂ ಇದು ರೀಸೆಟ್ ಬಟನ್ ಈಗ ಸ್ಟಾರ್ಟ್ ಆಯ್ತು ಈಗ ಓಕೆ ಹೋ 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 ಯಾಕೆ ಇದು ಒಳ್ಳೇದು ಏನಕ್ಕೆ ಅಂತಂದ್ರೆ ಅವು ಅಂತೂ ಉರಿ ಕಣ್ಣಿಗೆ ಕಾಣಿಸ್ತಿದ್ವು ಅದು ಆನ್ ಆಗೈತೆ ಇಲ್ಲ ಅಂತ ಗೊತ್ತಾಗ್ತಿತ್ತು ಇದು ಕಣ್ಣಿಗೆ ಕಾಣಲ್ಲ ಕಣ್ಣಿಗೆ ಕಾಣಲ್ಲ ಮತ್ತೆ ಇದು ನೆಕ್ಸ್ಟ್ ಒಂದು ನಾನು ಏನು ಮಾಡ್ತಾ ಇದ್ದೀನಿ ಸರ್ ಇಂಡಿಕೇಟರ್ ಕೊಡ್ತಾ ಇದ್ದೀನಿ ಅದಕ್ಕೆ ಹಾಂ ಒಳಗಡೆ ಬೆಂಕಿ ಐತೆ ಇಲ್ಲಿ ಇಂಡಿಕೇಟರ್ ಸ್ಟಾರ್ಟ್ ಆಗುತ್ತೆ ಹಾಂ 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 ನೀವು ಹತ್ತೈತೆ ಇಲ್ಲ ಅಂತ ಅಲ್ಲೇ ಗೊತ್ತಾಗುತ್ತೆ ಅಲ್ಲೇ ಗೊತ್ತಾಗುತ್ತೆ ಅದು ಸೂಪರ್ ಅದು ಒಳ್ಳೇದು ಅದನ್ನ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಓಕೆ ಈಗ ನೋಡಿ ಸರ್ ಈ ಮಷಿನ್ ಚಲೋ ಇದೆ ಹಾಂ ನಾನು ಬರೀ ಕರೆಂಟ್ ಬಂದ್ ಮಾಡಿದೆ ಹಾಂ ಬಂದ್ ಮಾಡ್ಬೋದು ಕರೆಂಟಲ್ಲಿ ಹಾಂ ಹ್ಞೂ ಈ ಕರೆಂಟ್ ಬಂದ್ ಮಾಡಿದೆ ಒಳಗಡೆ ಬರ್ನರ್ ಆಫ್ ಗ್ಯಾಸ್ ಕಟ್ ಆಗಿರುತ್ತೆ ಸರ್ ಹೌದಾ ಒಳಗಡೆ ಗ್ಯಾಸ್ ಹೋಗಲ್ಲ ಆಗಿದೆ ಹಾಂ ಇಲ್ಲಿ ಕಟ್ ಆಫ್ ಆಗಿದೆ ಓಕೆ ಟೋಟಲ್ ಎಲ್ಲ ಟೋಟಲ್ ಎಲ್ಲ ಬಂದು ನೀವು ಗ್ಯಾಸ್ ಚಲೋ ಐತಿ ಇವಾಗ ಹಾಂ ಒಳಗಡೆ ಗ್ಯಾಸ್ ಸಪ್ಲೈ ಆಗಲ್ಲ ಸಪ್ಲೈ ಆಗಲ್ಲ ಅಷ್ಟಕ್ಕೆ ವಾಲ್ವ್ ಕಟ್ ಅಪ್ ಮಾಡಿರುತ್ತೆ ಈಗ ಅದು ಓಕೆ ಹಾಂ ಸ್ಟಾರ್ಟ್ ಮಾಡ ಹಾಂ ಈಗ ನಾವು ಸ್ಟಾರ್ಟ್ ಮಾಡ್ಬೇಕಂದ್ರೆ ಮತ್ತೆ ರೀಸೆಟ್ ಮಾಡ್ಬೇಕು ಸರ್ ಈಗ ಹಾಂ ಈಗ ಸ್ಟಾರ್ಟ್ ಆಯ್ತು ಅದ್ಭುತ ಒಳ್ಳೇದ್ರಿ ಇದು ಯಾಕಂದ್ರೆ ಡೈಲಿ 2,000 ಉಳಿಬೇಕು ಒಂದು ಸಿಲಿಂಡರ್ ಖರ್ಚು ಮಾಡೋರು ಅಂದ್ರೆ ಒಂದು ಉಳಿದಿದೆ ಸರ್ ಕೆಲಸ ಮಾಡೋನು ಖುಷಿ ಇರ್ತಾನೆ ಹಾಂ ಹೀಟ್ ಬರಲ್ಲ ಅವ್ರಿಗೆ ಹೀಟ್ ಟಚ್ ಆಗಲ್ಲ ಈಗ ನೋಡಿ 250 ಡಿಗ್ರಿ ಐತೆ ಹಾಂ ಎಲ್ಲೂ ಬಾಡಿ ಹೀಟ್ ಇಲ್ಲ ಹಾಂ ಹೌದಾ ಹಂಚಿ ಮಾತ್ರ ಕಾಯ್ತಾ ಇರ್ತೀವಿ ಕಾಯ್ತಾರೆ ಹಾಂ ಇದು ಗ್ಯಾರಂಟಿ ಕೊಡ್ತೀರಿ ಗ್ಯಾರಂಟಿ 6 ಮಂತ್ ಗ್ಯಾರಂಟಿ ಕೊಡ್ತೀವಿ ಸರ್ ಅದು 6 ಮಂತ್ 6 ಮಂತ್ ಗ್ಯಾರಂಟಿ ಇರುತ್ತೆ ಹ್ಞೂ ಯಾವುದೇ ಇದರಲ್ಲಂತೂ ನಾವು ಈಗ ಕಂಟ್ರೋಲಿಂಗ್ ಸರ್ ಅದು ಕಂಟ್ರೋಲಿಂಗ್ ಎಲ್ಲ ಯೂಸ್ ಮಾಡ್ತಾ ಇಲ್ಲ ಮೇಡ್ ಇನ್ ಜಪಾನ್ ಅವೆಲ್ಲ ಮೇಡ್ ಇನ್ ಜಪಾನ್ಸ್ ಎಲ್ಲ ಸ್ಟ್ಯಾಂಡರ್ಡ್ ಕಂಟ್ರೋಲಿಂಗ್ಸ್ ಅದಾವೆ ಸ್ಟ್ಯಾಂಡರ್ಡ್ ಫ್ಯಾನೇ ಇದೆ ಪ್ರಾಬ್ಲಮ್ ಬರಲ್ಲ ಅಸಲ ಪ್ರಾಬ್ಲಮ್ ಬಂದರೂ ಕೂಡ ನೀವು ಫೋನಲ್ಲೇ ಸಾಲ್ವ್ ಮಾಡ್ತೀವಿ ಆಲ್ಮೋಸ್ಟ್ ಈಗ ನೀವು ಏನಪ್ಪ ಬಂದರೆ ನಿಮಗೆ ಫೋನ್ ಮಾಡಿದ್ರೆ ಫೋನಲ್ಲೇ ಸಾಲ ಈಗ ಏನು ಪ್ರಾಬ್ಲಮ್ ಅಂದರೆ ನೀವು ಕರೆಂಟ್ ಅಲ್ಲಿ NONC ಅಂತ ಯೂಸ್ ಮಾಡಿರ್ತೀವಿ ಅಲ್ಲಿನ ಪ್ರಾಬ್ಲಮ್ ಬರುತ್ತೆ ಅದನ್ನು ಫೋನಲ್ಲೇ ಸಾಲ್ವ್ ಮಾಡಿಕೊಟ್ಬಿಡ್ತೀನಿ ನಿಮಗೆ ಕೆಲವು ಬಾರಿ ಆಗಲಿಲ್ಲ ಅಂದರೆ ನೀವೇ ಸ್ವತಃ ಹೋಗಿ ನಮ್ಮ ಸರ್ವಿಸ್ ಕೊಡ್ತೀನಿ ಅದಕ್ಕೆ ಎಲ್ಲ ದೂರದವರು ತೊಗೊಂಡ್ರಪ್ಪ ಇದನ್ನು ಅವಾಗ ಏನು ಮಾಡ್ತೀರಿ ನಾವು ದೂರಿಂದ ಇಲ್ಲಿಂದ ಸರ್ವಿಸ್ ಕೊಡ್ತೀನಿ ಅವ್ರಿಗೆ ಸರ್ವಿಸ್ ಕೊಡ್ತೀರಿ ಸರ್ವಿಸ್ ಕೊಡ್ತೀವಿ ಸರ್ ನಮ್ದು ಮೊದಲಿಂದ ನಾನು ಬೇಕರಿ ಫೀಲ್ಡ್ ಸರ್ವಿಸ್ ಇದೆ ಹಾಂ ನಾನು ಇಲ್ಲಿಂದ ಸರ್ವಿಸ್ ಕೊಡ್ತೀನಿ ಅವ್ರಿಗೆ ಏನು ಬೇಕರಿ ಇದೆಯಾ ನಿಮ್ದು ಇಲ್ಲ ಬೇಕರಿ ಮಷಿನ್ಸ್ ಬೇಕರಿ ಮಷಿನ್ಸ್ ಮೊದಲು ಅದೇ ಜಾಬ್ ಮಾಡಿದೆ ಕೆಲಸ ಮಾಡಿದ್ದಾರೆ ಹೌದಾ ಈಗೆಲ್ಲ ಇದೇನು ಕಂಪ್ನಿ ಸ್ಟಾರ್ಟ್ ಮಾಡಿದ್ವಲ್ಲ ಎಷ್ಟು ತಿಂಗಳಾಯ್ತು ಸರ್ ಶುರು ಮಾಡಿ ಈ ಸ್ಟಾರ್ಟ್ ಮಾಡಿ ಒಂದೂವರೆ ತಿಂಗಳಾಯ್ತು ಸರ್ 1.5 ತಿಂಗಳಾಯ್ತು 1.5 ತಿಂಗಳಲ್ಲಿ ಅದನ್ನ ಟೆಸ್ಟಿಂಗ್ ಮಾಡ್ತಾ ಇದ್ದೀವಿ ಮಿಷಿನ್ ಹಾಂ 1.5 ತಿಂಗಳ ಟೆಸ್ಟಿಂಗ್ ಯಾಕಂದ್ರೆ ಏನು ಮುಂದೆ ಕಸ್ಟಮರ್ಗೆ ಏನೂ ಪ್ರಾಬ್ಲಮ್ ಬರಬಾರ್ದು ಹಾಂ ಅದರಿಂದ ನಾವು ಈಗ ಪೂರಾ ಟೆಸ್ಟೆಡ್ ಮಾಡಿ ಆ ಕಡೆ ಬರ್ಬೇಕಂತ ಮಾರ್ಕೆಟಿಗೆ ಬಿಡ್ತಾ ಇದ್ದೀನಿ ಮಿಷಿನ್ ಹೌದಾ ಈಗ ನಮ್ಮ ಚಾನಲಲ್ಲೇ ಮೊದಲನೇದು ನಿಮ್ಮದು ಫಸ್ಟ್ ಚಾನಲ್ ಸರ್ ಈಗ 100% ಸಕ್ಸಸ್ ಆಗಿತ್ತು ನನಗೂ ಅದು ನಂಬಿಕೆ ಬಂತು ಕಾರಣ ಏನಂತ ಹೇಳಿದ್ರೆ ಇಷ್ಟೆಲ್ಲ ಸೇಫ್ಟಿ ಇದೆ ಆಮೇಲೆ 1 ತಿಂಗಳಲ್ಲಿ ಅವ್ರ ದುಡ್ಡು ವಾಪಸ್ ಬಂದ್ಬಿಡುತ್ತೆ 1 ತಿಂಗಳ ನಿಮ್ಮ ದುಡ್ಡು ನೀವು ನೋಡಿ ಈಗ ಡೈಲಿ ಒಂದು ಹೋಟೆಲ್ದವ್ರೆ 1 ಸಿಲಿಂಡರ್ ಯೂಸ್ ಮಾಡ್ತಾ ಇದ್ದಾರೆ ನಮ್ಮದು 2 ರಿಂದ 2.5 ದಿವಸ ಬರುತ್ತೆ ಹೋಗಲಿ 2 ದಿವಸ ಬರಲಿ ಅಲ್ಲಿ 30 ಸಿಲಿಂಡರ್ ಆಯ್ತು ಸರ್ ಒಂದು ತಿಂಗಳಿಗೆ 15 ಸಿಲಿಂಡರ್ ಉಳಿತು 15 ಸಿಲಿಂಡರ್ ಕಮರ್ಷಿಯಲ್ ಬಂದು 2,000 ಇದೆ 15 × 2 30,000 ಉಳಿತು ಪರ್ ಮಂತ್ ನಾನು ಮಷಿನ್ ರೇಟ್ ಅದು 45,000 2 ತಿಂಗಳ ನಿಮ್ಮ ಅಮೌಂಟ್ ರಿಟರ್ನ್ ಆಗಿರುತ್ತೆ ಒಂದು ಅದ್ಭುತವಾದ ಪ್ಲ್ಯಾನ್ ಮಾಡಿದ್ರಿ ಭಾಳ ಚೆನ್ನಾಗಿದೆ ಆಮೇಲೆ ಇದು ಈಗ ಬರಬೇಕಾದ್ರೆ ಈಗ ಎಲ್ಲಿ ಬರಬೇಕು ಏನಂತ ಹೇಳ್ರಿ ಅವ್ರಿಗೆ ಸರ್ ಇದನ್ನು ಹುಬ್ಳಿಯಿಂದ ಬಸ್ ಸ್ಟ್ಯಾಂಡಿಂದ ನಮ್ಮ ತಾರಾಳ ಸ್ಟಾಪ್ ಇದೆ ಬ್ಯಾಂಕ್ ಸ್ಟಾಪ್ ಹೇಳ್ಕೊಂಡು ಅಲ್ಲಿಂದ ಗಾಮನಗಟ್ಟಿ ಎಸ್ಟೇಟ್ ಅಂತ ಬರುತ್ತೆ ಗಾಮನಗಟ್ಟಿ ಎಸ್ಟೇಟ್ 12ನೇ ಕ್ರಾಶ್ ಬಂದು ನಮ್ಮ ಕಂಪ್ನಿ ಇದೆ ಸರ್ ಇಲ್ಲಿ ಓಕೆ ಹಾಂ ಏನು ಹೆಸರು ಕಂಪ್ನಿದು CS ಫುಡ್ ಮಷಿನ್ ನಿಮ್ಮ ಹೆಸರು ಶರಣವರು ಆಮೇಲೆ ಈಗ ಫೋನ್ ನಂಬರ್ ಹಾಕ್ತಾ ಇದೀವಿ ಈಗ ಮೇಲೆ ಯಾವಾಗ ಮಾಡ್ಬೇಕು ಆ ಫೋನು ಅಟ್ಲೀಸ್ಟ್ ಟೈಮಿಂಗ್ ಏನಾದರೂ ಇದೆಯಾ ಬೆಳಗ್ಗೆ 9 ರಿಂದ ರಾತ್ರಿ 8 ಗಂಟೆವರೆಗೆ ಎನಿ ಟೈಮ್ ಮಾಡ್ಬೋದು ಸರ್ ಎನಿ ಟೈಮ್ ಮಾಡಿ ಓಕೆ ಆಮೇಲೆ ರಜಾ ಗೀಜಾ ಯಾವತ್ತಾದ್ರೂ ಇದೆಯಾ ಸಂಡೇ ಒಂದು ದಿವಸ ರಜೆ ಇರುತ್ತೆ ಕಸ್ಟಮರ್ ಬರ್ತೀನಿ ಅಂತ ಅವತ್ತು ನಾವು ರಜೆ ಮಾಡಲ್ಲ ಹೌದಾ ಕಸ್ಟಮರ್ ಬರ್ತಾರಂದ್ರೆ ನಾವು ರಜೆ ಮಾಡೋಕ್ಕಾಗಲ್ಲ ಹಾಂ ನಮಗೆ ಮೇನ್ ಕಸ್ಟಮರ್ ಅಲ್ಲ ಸರ್ ಓಕೆ
ಅಂದರೆ ಈ ಯಾರ್ಯಾರು ಆರ್ಡರ್ ಬರುತ್ತೆ ಅದನ್ನ ಕೊಡೋ ಕೆಪಾಸಿಟಿ ಇದೆ, ಕೊಡ್ತೀರಿ ನೀವು ಫೋನ್ ಬಂದರೆ? ಯಾಕಂದ್ರೆ ಸುಮ್ಮನೆ ತೋರಿಸಿದ್ವಿ ಇಲ್ಲ ಅಂತ ಆಗಬಾರ್ದು. ಬರ್ಬೇಕಂದ್ರೆ ಇಲ್ಲಿಗೆ ನೇರವಾಗಿ ಬರ್ಬೇಕಾ, ಹ್ಯಾಕ್ ಮಾಡಬೇಕು? ನೀವು ನಿಯರ್ ಆಗಿ ಬಂದಿಲ್ಲ ಅಂದ್ರೂ ಕೂಡ ನಮ್ಮ ಮೇಲೆ ನಂಬಿಕೆ ಇದೆ ಅಂತಂದ್ರೆ ನಿಮಗೆ ನೀವು ಅಲ್ಲೇ ಕೂತ್ಕೊಂಡು ನನಗೊಂದು ಆರ್ಡರ್ ಕೊಟ್ಟು ನಂದು ಒಂದು 50% ಅಮೌಂಟ್ ಹಾಕಿದ್ರೆ ನಿಮಗೆ ಮಷಿನ್ ರೆಡಿ ಮಾಡ್ತೀನಿ. ಇಂಥ ಟೈಮಿಂಗ್ ಕೊಟ್ಟಿರ್ತೀನಿ. ಆ ಟೈಮಿಂಗಲ್ಲಿ ಪೂರಾ ಅಮೌಂಟ್ ಹಾಕಿದ ತಕ್ಷಣ ನಿಮ್ಮ ಮಷಿನ್ ನಾನು ಸಪ್ಲೈ ಕೊಡ್ತೀನಿ. ಅದು ಹೌದಾ? ಆಮೇಲೆ ನಂಬಿಕೆ ಇಟ್ಟು ಮಾಡಿದರೆ ನಾವು ಆಮೇಲೆ ನೀವು ಒಂದು ಇಲ್ಲ ನಾವು ನಿಮ್ಮದು ಸ್ಟಾರ್ಟಿಂಗ್ ನಿಮ್ಮದು ಸರ್ವಿಸ್ ಎಲ್ಲ ಸ್ಟಾರ್ಟ್ ಮಾಡಿ ತೋರಿಸಿ ಅಂತ ಒಂದು ಹುಡುಗ ಕಳಿಸಿ ಚೆಕ್ ಮಾಡಿ ಆಮೇಲೆ ಒಂದು ದಿವಸ ಇದ್ಕೊಂಡು ಚೆಕ್ ಮಾಡ್ಕೊಂಡು ವಾಪಸ್ ಬಿಡ್ತೀನಿ. ಓಕೆ. 50% ಕೊಟ್ಟರೆ ಸಾಕು, ಉಳಿದು ಡೆಲಿವರಿ ಕೊಡ್ತೀರಿ. ನಿಮ್ಮ ಹುಡುಗ ತೋರಿಸಿದ ಮೇಲೆ ಕಾಸು ಕೊಡಲಿ ಅಂತೀರಿ ಆ ಥರ ಅಲ್ವಾ? ಯಾವಾಗಲೂ ಈಗಲೇ ಏನು ಬೇಡ. ಇಲ್ಲ ಓಕೆ. ಅದ್ಭುತ, ಖುಷಿ ಆಯಿತು. ಒಂದೇನಂದರೆ ಇನ್ನೋವೇಷನಲ್ಲಿ ತೊಡಗಿ ಅಂದರೆ ಹೊಸದು ಅಂದರೆ ಇವತ್ತು ಈ ಹುಡುಗರಿಗೆ ಏನು ಹೇಳಬೇಕಾಗಿದೆ ಅಂದರೆ ಹೊಸದು ಏನು ಬರುತ್ತೆ ನಾವೇ ತಲೆ ಓಡಿಸಿ ನೋಡ್ಬೇಕು. ಅಂದರೆ ಮಾರ್ಕೆಟಲ್ಲಿ ಏನಿಲ್ಲ, ಹೊಸದು ಮಾಡಿದರೆ ಏನು ನಡೆಯುತ್ತೆ, ಅನುಕೂಲತೆಗಳು ಏನಿದೆ ಮತ್ತು ಉಳಿತಾಯ ಏನಿದೆ. ನಾನು ಮೇನ್ ಕಸ್ಟಮರ್ಗೆ ಉಳಿತಾಯ ಆಗಬೇಕು. ಈಗ ಗ್ಯಾಸ್ ಉಳಿತಾಯ ಅಂದ್ರೆ ನೀವು ಗ್ಯಾಸ್ ದಿವಸ ಒಂದು ಸಿಲಿಂಡರ್ ಹೋಗ್ತಾ ಇದೆ, ಅವ್ರಿಗೆ ಸ್ವಲ್ಪ ಏನೋ ಜಾಸ್ತಿ ಮಾಡೋಣ. ನನ್ನ ಪ್ರಕಾರ 2.5 ದಿವಸ ಬರುತ್ತೆ ಇದು. ಒಬ್ಬರಿಗೆ 1 ದಿವಸ ಸಿಲಿಂಡರ್ ಯೂಸ್ ಆಗೋದು, ನಂದು 2.5 ದಿವಸ ಒಂದು ದಿವಸಕ್ಕೆ 1 ಸಿಲಿಂಡರ್ಗೆ 2 ದಿವಸ ಬರುತ್ತೆ. ಓಕೆ. ಆ ಥರ ಸಿಸ್ಟಮ್ ಏನೋ ನಾವು ರೊಟ್ಟಿ ಮಷೀನ್ ಮಾಡೋರು ನೋಡಿ ನಾವು ಮಾಡಿದ್ದು ಸರ್. ಈಗ ಗೆಳೆಯರೇ ಬನ್ನಿ, ಒಳ್ಳೆ ಒಲೆ, ಆಮೇಲೆ ಉಳಿತಾಯದ ಯೋಜನೆ ಯಾವಾಗಲೂ ಒಂಚೂರು ಬಂಡವಾಳ ಹಾಕಿ ನಿಮಗೆ ಸುಮಾರು ವರ್ಷ 10-12 ವರ್ಷ ಏನೂ ಆಗಲ್ಲ ಅಂದ್ಕೊಂಡಿದ್ದೀನಿ. 10 ರಿಂದ 15 ವರ್ಷ ಏನು ಪ್ರಾಬ್ಲಮ್ ಬರಲ್ಲ, ಏನೂ ಆಗಲ್ಲ ನೋಡಿರಿ. 15 ವರ್ಷ ಗ್ಯಾರಂಟಿ ಕೊಡ್ತಾರೆ ಸಾಹೇಬರು. ಇನ್ನೇನು ಚಿಂತೆ, ಬರ್ರಿ ಒಲೆ ಖರೀದಿ ಮಾಡಿರಿ, ದುಡ್ಡು ಉಳಿಸ್ರಿ, ಗ್ಯಾಸ್ ಉಳಿಸ್ರಿ, ಲಾಭ ಆಗಲೇ ಇದೆ. ನೀವು ಮಾರಿದ ಮೇಲಲ್ಲ, ಜೇಬ್ನಾಗ ಆವಾಗಲೇ ದುಡ್ಡು ಹಾಕೋಬೋದು. 2,000 ರೂಪಾಯಿ ಇದು ನಂದಪ್ಪ, ಈ ಒಲೆ ತೊಗೊಂಡ ತಕ್ಷಣ ದಿವಸ 2,000 ರೂಪಾಯಿ ನಿಮ್ಮ ಜೇಬ್ನಾಗ ಹಾಕೊಂಬಿಡ್ರಿ, ಉಳಿತಿದೆ ಅಂತಾನೆ ಅರ್ಥ. ಹೌದಲ್ಲ? ಬನ್ನಿ, ಹೊಸ ಉದ್ಯಮ ಬೆಳೀಲಿ. ಇಂಥವ್ರಿಗೆ ಮಾಡಿ ಯಾರ್ಯಾರಿಗೆ ಮಾಡ್ತೀರಿ ಅಲ್ವಾ? ನಮ್ಮ ಹಳ್ಳಿಗಳ ಬಂದಿರತಕ್ಕಂಥ ಜನ ಸಣ್ಣ ಉದ್ಯಮ ಬೆಳಿಬೇಕು, ಹಾಗಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಅಡ್ರೆಸ್ ಅಂತೂ ಸಾಹೇಬ್ರು ಹೇಳಿದ್ದಾರೆ, ಮೇಲೆ ನಂಬರ್ ಬರ್ತಾಯಿದೆ, ಆರ್ಡರ್ ಮಾಡಿ ಒಲೆ ತೊಗೊಳ್ಳಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತು ನಾಳೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ ಗೆಳೆಯರೇ.